ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಇವತ್ತು 6th ಡೇ ನಾವು ಊರಿಗೆ ಹೋಗಿ ಇನ್ನು ಇವತ್ತು ವಾಪಸ್ ರಿಟರ್ನ್ ಆಗೋಣ ಬ್ಯಾಂಗ್ಳೂರಿಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಇನ್ನು ಇವತ್ತು ಕೂಡ ನಮ್ಮ ಅತ್ತೆಗೆ ಯಾವುದೋ ಕೆಲಸ ಬಂದಿತ್ತು. ಸೊ ಆ ಕಾರಣದಿಂದಾಗಿ ಅವರು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ರು. ಇನ್ನು ಟಿಫನ್ ಎಲ್ಲ ತಿಂದುಬಿಟ್ಟು ಟಿಫನ್ ಅಂತ ಏನೂ ಮಾಡಲಿಲ್ಲ. ನೆನ್ನೆ ಹಿಂದಿನ ದಿನ ಕೋಳಿ ಸಾಂಬಾರು ಮಾಡಿದ್ವಲ್ಲ, ನಾಟಿ ಕೋಳಿ ಸಾಂಬಾರು. ಸೊ ಅದೇ ಉಳಿದಿತ್ತು. ಅದಕ್ಕೆ ಅನ್ನ ಮುದ್ದೆ ಮಾಡಿಬಿಟ್ಟು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾವು ಇನ್ನೂ ನಮ್ಮ ಮಾವ ಬರೋದು ಮಧ್ಯಾಹ್ನದ ಮೇಲೆ ಊಟಕ್ಕೆ. ನನ್ನ ಮೈದಾನೂ ಇರಲಿಲ್ಲ, ನಮ್ಮ ಅತ್ತೆನೂ ಇರಲಿಲ್ಲ, ನಾನು ನನ್ನ ಮಕ್ಕಳು ಅಷ್ಟೇ ಇದ್ದಿದ್ದು ಮನೇಲಿ. ಸೊ ಲಾಕ್ ಮಾಡಿಕೊಂಡು ಮನೆ ಮುಂದೆ ಇವತ್ತೇನೋ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಲ್ಲ, ಇನ್ನು ಮನೆ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಪಪಾಯ ಎಲ್ಲ ಕಿತ್ಕೊಂಬರೋಣ, ಹಣ್ಣಾಗಿರೋದೆಲ್ಲ ನೋಡಿಕೊಂಡು ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಇನ್ನು ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಮದುವೆಗಳು. ಇನ್ನು ಕಾರ್ನ ತೊಗೊಂಡು ಅವರು ಮದುವೆಗೆ ಹೋಗಿದ್ರು ನನ್ನ ಮೈದ. ಇನ್ನು ಆಗಲೇ ಹೇಳ್ದಂಗೆ ನಾನು ಮಕ್ಕಳು ಅಷ್ಟೇ ಇದ್ದಿದ್ದು. ಸೊ ಪಪಾಯ ಕಿತ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದಾಯಿತು. ಪಪಾಯ ಯಾವುದಾದ್ರೂ ಹಣ್ಣಾಗಿದ್ರೆ ನೋಡು. ಬರೋ ಇಲ್ಲಿ ಗೋಕರ್ಷ್. ಕಣ್ಣಿಗೆ ಕಾಣಿಸ್ತಲ್ಲ ಇಲ್ಲ? ಅಯ್ಯೋ ಅಷ್ಟು ಹೈಟ್ ಎಟಕ್ಸಲ್ಲ ನನಗೆ ಇಲ್ಲ. ಅಷ್ಟು ಹೈಟ್ ಎಟಕ್ಸಲ್ಲ, ಅಷ್ಟೊಂದು ಹೈಟ್ ಆಗಲ್ಲ. ಚಿಕ್ಕ ಗಿಡದಲ್ಲಿ ನೋಡು ಹಣ್ಣಾಗಿರ್ಬೇಕು. ಗೋಕರ್ಷ್, ಕಿತ್ತೆ ಎಸಿತೀನಿ ಅದನ್ನು, ನಾನು ಗ್ಯಾರಂಟಿ ಕಿತ್ತೆ ಎಸಿತೀನಿ. ಬೈರಿ ಕಡಿಕೆ ಸುರು ಎಲ್ಲೈತಿದ್ಯಾ? ಬಾ ಬಾಯಿಲಿ ಬರ ಬರ. ಕಾಯಿ ಕಣೆ ಸುರು, ಕಾಯಿ ಮತ್ತಿಲ್ಲ ಅದು ಆಗೈತೆ. ಎಟಕ್ಬೇಕಲ್ಲ ನನಗೆ ಮಾಡಬಾರ್ದು, ಹೊಡಿಬಾರ್ದು. ನಾನೇನು ಎತ್ಕೊಂಡು ನಾನು ಇದು ಮಾಡ್ತೀನಿ. ಕಾಲೆಲ್ಲ ಅನಿಸ್ತೈತೆ ನೋಡೋಣ, ಇಲ್ಲಕ್ಕಾಗಲ್ಲ. ಐತೆ ಬರಬೇಕು, ತಲೆ ಕತ್ತರಿಸ್ಬೇಡ. ಏನು ಸುಮ್ಮನಿರೋ ಗೋಕರ್ಷ, ಇಲ್ಲ ಜಾ ಬಿಡು ಸರ್. ಇಲ್ಲ ಹ್ಞೂ ತಡ್ಕೊ, ಚಿಕ್ಕದಿದು ಸುರಿಯುತ್ತದೆ ಹಂಗೆ ಸ್ವಲ್ಪ ಹೊತ್ತು ಹಾಲು. ನೋಡಿ ಈ ಕಡೆ ಎಲ್ಲ ಚೆನ್ನಾಗಿ ಹಣ್ಣಾಗೈತೆ. ಏನು ಸ್ಪೈಡರು ಹಂಗೆ ಹಾಕ್ಬೇಡ ಕೆಳಗಡಿಕೆ. ನಾವು ಬೆಂಗಳೂರಿಗೆ ತಗೊಂಡೋಗೋಷ್ಟೊತ್ತಿಗೆ ಅಷ್ಟೇ, ಆಮೇಲೆ ಎಲ್ಲ ಇದಾಗ್ಬಿಡುತ್ತೆ. ಹಂಗೆ ಇದು ಮಾಡಬೇಡ. ಇಲ್ಲ ಜಾಗ ಬಿಡು. ನೋಡಿ ಇದು ಎಷ್ಟು ಚೆನ್ನಾಗಿ ಹಣ್ಣಾಗೈತೆ. ಗೋಕರ್ಷ್ ಬಾಯಿಲಿ. ನೋಡಿ ಇಲ್ಲಿ ಹೆಂಗೆ ಗಲೀಜಾಯಿತು. ಬೈಲಿ ಸರ್ ಗೋಕರ್ಷ್. ನಾನೇ ತೋರಿಸಿದ್ದೀನಿ. ಒಬ್ಬಳೆ ಹೆಂಗಮ್ಮ ಇಕ್ಕಳಿ
ನಮ್ಮನೆಯವ್ರಿಗಿಂತ ಬೇರೆಯವ್ರು ತಿಂದಿರೋದೇ ಜಾಸ್ತಿ ಪಪ್ಪಾಯನಪ್ಪ. ಏನು ಸುತ್ತಮುತ್ತ ಸೇಫ್ಟಿ ಇಲ್ಲ, ಬಂದ ಕಿತ್ಕೊಂಡ ಹೋದ. ಹ್ಞೂ ಹಾಂ, ಅದು ಲೈಟಾಗಿ ಇದಾಗೈತೆ ಅಷ್ಟೆ. ನಡಿ ಮುಂದೆ ನೋಡೋದ. ಲೈಟಾಗಿ ಈಗ ಬೆಳೀತೈತೆ ಅದು. ಅದನ್ನು ಅಯ್ಯಪ್ಪ ದೇವ್ರೆ, ಹಂಗೆ ಇಟ್ಕೊಬೇಡ. ಆ ಶರ್ಟ್ ಎಲ್ಲ ಇದಾಯ್ತದೆ ಗೊಕ್ಕರ್ಸು. ಚಿಕನ್ ಸಾಂಬಾರ್, ಅನ್ನ, ಮುದ್ದೆ. ಜೀರ್ಣ ಆಗೋಯ್ತು ಈ ಬಿಸಿಲಿಗೆ. ಅಯ್ಯಪ್ಪ ಏನು ಬಿಸಿಲು ದೇವ್ರೆ. ಯಾವ್ದು ಹೇಳು? ಅಣ್ಣ ಆಯ್ತು, ಎಟಕ್ಕೆ ಸಲ ಕಣ ಅದು. ಇಲ್ಲಿ ನೋಡಿಲಿ ಹಂಗಾದ್ರೆ, ಇಲ್ಲಿ ನೋಡಿಲಿ. ಅರ್ಧ ಹಣ್ಣೆ ಆಗ್ಬಿಟ್ಟು ಈ ದೊಡ್ಡಕ್ಕಿಂತ ಈ ಚಿಕ್ಕದೇ ಪರವಾಗಿಲ್ಲ ಅಲ್ವಾ? ನಾನು ಬಾಳೆ ತಗೋತಿದ್ರು, ಚಿಕ್ಕದೇ ಸ್ವೀಟ್ ಆಗೈತೆ. ಅಲ್ಲಿಂದ ಬಾಲ್ ತಗೊಂಡವರು ಸಾಕು ನಡೀರಿ, ಯಾರು ಸುಮ್ಮನೆ ಹೊತ್ಕೊಂಡು ಹೋಗೋರು ಹೊತ್ತಿಗೆ. ಮೆಲ್ಗೆ ಕಡೆ ಎತ್ತಕ ಬತ್ತಾಳಲ್ಲ ಇವಳು, ಹಿಡ್ಗೆ ಹೊಡ್ಸ್ಕೊಂಡು ತೆಂಗಿನಕಾಯಿ ಹೊಡಿತಿದ್ದೀನಿ. ಬಾ. ಎಲ್ಲಾದ್ರೂ ತೆಂಗಿನಕಾಯಿ ಹೊಡಿತೀನಿ. ಇಲ್ಲೊಂದು ಐತೆ ಇರೋ ಚಿಕ್ಕದು ಪುಟಾಣಿದು, ಮೊನ್ನೆ ತಾತ ತಂದಿತ್ತ. ಅಯ್ಯಪ್ಪ ಕಾಲು, ಎಲ್ಲಿ ಮೊನ್ನೆ ತಾತ ತಂದಿತ್ತಲ್ಲ. ಇಲ್ಲಿ ಹೊಡಿಲಿ, ಇಲ್ಲಿ ಹೊಡಿಲಿ. ಇದೇ ಸ್ವೀಟ್ ಜಾಸ್ತಿ. ಚಿಕ್ಕವೇ ಸ್ವೀಟ್. ಹಿಡ್ಕ, ಹಂಗೆ ಇಟ್ಕೋಬೇಡ ಗೊಕ್ಕರ್ಸು. ಶರ್ಟ್ ಎಲ್ಲ ಇದಾಯ್ತದೆ, ಹಾಲಾಗುತ್ತೆ. ಯಪ್ಪ ಸಾಕು ನಡೀರಿ, ಓದ್ಕೊಂಡು ಹೋಗೋಷ್ಟೊತ್ತು ಕಾಯ್ತದೆ ನಮಗೆ ಬೆಂಗಳೂರಿಗೆ. ಇನ್ನು ತೆಂಗಿನಕಾಯಿ ತಗೋಬೇಕು. ಅಜ್ಜಿ ಬರ್ತದೆ ನಡಿ. ಸುರು ಬಾ, ದಾರಿಲಿ ಹೋಗೋದ. ಕುತ್ಕೊಳ್ಳೋದ ಸ್ವಲ್ಪ ಹೊತ್ತು ಅಂದರೆ ನೆರಳು ಇಲ್ಲ ಇಲ್ಲಿ. ಅಯ್ಯಪ್ಪ ಏನು ಬಿಸಿಲು ದೇವ್ರೆ. ಇರು ನಾನು ಬಂದೆ. ಏಕ್ಲಿಗೂ ಹಂಗೆ ಕಿಡಿಕ ಹೋಗಿಸ್ರು ಗುಡ್ಗರ್ಲಿ ನೀನು. ದನ ಎಲ್ಲ ಅಲ್ಲಿ ಕಟಕೈತೆ. ನಾವು ಅತ್ತೆ ಇವತ್ತು ಕೆಲ್ಸಕ್ಕೆ ಹೋಗೈತೆ. ಹಾಂ ಕೊಡು, ನಾ ಹಿಡ್ಕೊತೀನಿ. ಯಪ್ಪ ಏನು ಕಾಲು ಹಿಂಗೆ ಕುಡಿಲ್ಲ. ಬೆಂಗಳೂರಲ್ಲಿ ನಾವು ಅಷ್ಟಷ್ಟು ಕಾಸ್ಟ್ಲಿ. ಗೋಕಾಶ್ ಬಾಯಿಲಿ. ಬೆಂಗಳೂರಲ್ಲಿ ನಾವು ಅಷ್ಟೊಂದು ಕಾಸ್ಟ್ಲಿ ದುಡ್ಡು ಕೊಟ್ಟು ಹಣ್ಣು ತಿನ್ನೋಕ್ಕೆ ಎಷ್ಟು ಒದ್ದಾಡ್ತೀವಿ. ಬಟ್ ಇಲ್ಲಿ ಹಳ್ಳಿಲಿ ಹಣ್ಣುಗಳಿದ್ರೂ ಕೂಡ, ಹಣ್ಣುಗಳು ಬೆಳೆದ್ರೂ ಕೂಡ ಯಾರೂ ತಿನ್ನಲ್ಲ. ಇಲ್ಲೇನಿದ್ರು ಜಸ್ಟ್ ಅನ್ನ ಸಾರು ಮುದ್ದೆ. ಹಿಡ್ಕೊ ಒಂದು ನಿಮಿಷ. ಅನ್ನ ಸಾರು ಮುದ್ದೆ ಇದ್ದರೆ ಅದ್ರ ಮುಂದೆ ಇನ್ನೊಂದು ಇಲ್ಲ ಅಂತಾರೆ. ಆ ಥರ ನೋಡು ಇದೈತೆ. ಈ ಬಾಳೆ ಗೊನೆ ಏನು ಮಾಡ್ತಾರೆ ಅಂದರೆ, ನಮ್ಮ ಮನೇಲಿ ಇನ್ನೊಂದು ಸ್ವಲ್ಪ ಹಣ್ಣಾಯಿತು, ಒಂದು ಸ್ವಲ್ಪ ಇದಾಯಿತು, ಬೆಳೀತು ಅಂತ ಹೇಳಿ ಹಣ್ಣಗಾಗಿ ಬತ್ತು ಅಂತಂದರೆ ಗೊನೆ ಕುಯ್ಕೊಂಡು ತೊಗೊಂಡೋಗಿ ದನಿಗೆ ಹಾಕ್ತಾರೆ. ನಮ್ಮ ಮನೇಲಿ ಒಂದಣ್ಣು ತಿನ್ನಲ್ಲ, ಒಂದಣ್ಣು ತಿನ್ನಲ್ಲ. ನಮ್ಮ ಮನೇಲಂತೂ ಒಂದಣ್ಣು ತಿನ್ನಲ್ಲ. ಈ ಥರ ಮಾಡ್ತಾರೆ. ನಾವೇನಾದರೂ ಬಂದರೆ ಅಷ್ಟೇ, ನಾವು ಒಂದೊಂದು ಬಾಳೆಹಣ್ಣು ತಿನ್ಕೊಂಡು ಇನ್ನು ಮಿಕ್ಕಿದೆಲ್ಲ ದನಿಗೆ ಹಾಕ್ತಾರದೆಯ. ಏನು ಒಂದು ಗೊನೆ ಏನು ನಾವೇ ತಿನ್ಕೊಳಕ್ಕಾಗುತ್ತಾ? ಎಷ್ಟಾಗುತ್ತೋ ನಮ್ಗೆ ಅಷ್ಟು ತಿನ್ನೋದು, ಮಿಕ್ಕಿದೆಲ್ಲ ದನಿಗೆ ಹಾಕೋದು. ಬೆಂಗಳೂರಲ್ಲಿ ಪೂಜೆಗಂತೆ, ಅದಕ್ಕಂತೆ, ಇದಕ್ಕಂತೆ. ಅದಕ್ಕೆ 5-6 ಎಲ್ಲ ಹಾಕ್ಬಿಟ್ಟು ಮಡಗ್ತಾರೆ. ಆಮೇಲೆ ದನ ತಿನ್ಕೊತದೆ. ದನ ತಿನ್ಕೊಳಿಕ್ಕಿಲ್ಲ. ಇದು ಹಸಿಟ್ಟು ಪಸಿಟ್ಟು ಅದೇನೋ ಬರ್ತಾವಲ್ಲ, ಹಸುಗೆ ಹಾಕವು ಹಿಂಡಿ ಬೂಸ ಅವನ್ನೆಲ್ಲ ಹಾಕ್ಬಿಟ್ಟು ಬಾಳೆಹಣ್ಣು ಜೊತೆ ಕೊಡ್ತಾರೆ. ಬೆಳಗ್ಗೆ ಸ್ಟಾರ್ಟ್ ಮಾಡ್ರೆ ರಾತ್ರಿಗೆ ಕೊಡ್ತಾರೆ. ರಾತ್ರಿಗೆ ಇದು ಮಾಡಿದ್ರೆ ಬೆಳಗ್ಗೆ. ಇನ್ನು ಅಲ್ಲಿಂದ ಪಪ್ಪಾಯ ಎಲ್ಲ ಕಿತ್ಕೊಂಡ್ಬಂದು ಎಲ್ಲ ಮನೇಲಿ ಇಟ್ವಿ. ಇನ್ನು ನನ್ನ ಮಗ ಸ್ಟೋರಿ ಹೇಳ್ತಾ ಇದ್ದ, ಹಂಗಾಗುತ್ತೆ ಹಿಂಗಾಗುತ್ತೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ನಮ್ಮ ಅತ್ತೇನೂ ಬಂದರು ಅಷ್ಟೊತ್ತಿಗೆ, ಮಧ್ಯಾಹ್ನದ ಅಷ್ಟೊತ್ತಿಗೆ ಬಂದುಬಿಡ್ತೀನಿ. ಹಂಗೂ ನಾನು ಸೊಸೆನ ಕಳಿಸ್ಬೇಕು, ಬರಲ್ಲ ಅಂತ ಹೇಳಿದ್ರಂತೆ.
ಸೊ ಹಂಗೂ ಮಧ್ಯಾಹ್ನದಷ್ಟೊತ್ತು ಕೊಂಡೋಗುವೆ ಬಾ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ. ಇವಾಗ ಕೂಲಿ ಆಳುಗಳು ಸಿಗೋದೇ ತುಂಬ ಕಷ್ಟ ಆಗಿಬಿಟ್ಟಿದ್ದಾರೆ. ಎಲ್ಲ ಮಿಷಿನ್ಗಳು ಅದು ಇದು ಎಲ್ಲ ಬಂದ್ಬಿಟ್ಟು ಇವಾಗ ಯಾರೂ ಮೈಯೆಲ್ಲ ಬಗ್ಸಿ ದುಡಿಯೋರು ಇಲ್ದಂಗೆ ಆಗ್ಬಿಟ್ಟಿದ್ದಾರೆ. ಎಲ್ಲ ಆವಾಗಿನ ಕಾಲದವ್ರು ಅಷ್ಟೇ. ಇವಾಗ ನೀವೇ ನೋಡ್ಬೋದು, ನಾನೇ ಪಪಾಯ ಕಿತ್ಕೊಂಬರೋಕ್ಕೆ ಒಳಗಡೆ ಹೋದಾಗ, ತೋಟದೊಳಗಡೆ ಹೋದಾಗ ನನಗೆ ಅನ್ನೋ ಥರ ಒಂಥರ ಅದು ನಮಗೆ ಆ ಥರ ಆಗಲ್ಲ. ಬಿಸಿಲು ಗಾಳಿ ಮಳೆ ಅಂದರೆ ನಿಜವಾಗ್ಲೂ ಆಗಲ್ಲ. ಆ ಥರ ನಾವು ಒಂದು ವಾತಾವರಣದಲ್ಲಿ ಬೆಳೆದು ಬಂದ್ಬಿಟ್ಟಿರ್ತೀವಿ. ಸಡನ್ಲಿ ಹೋಗಿ ಹಳ್ಳಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಇರುತ್ತೆ. ಸೊ ಅಂಥದ್ರಲ್ಲಿ ಇವಾಗ ಹೆಂಗೆ ನಮಗೆ ಕಷ್ಟ ಇರುತ್ತೆ ಅಂತ ಅನ್ನೋದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಹೇಳಬೇಕು. ಸೊ ಹಳ್ಳಿ ಜನಗಳೇ ಇವಾಗ ಕಷ್ಟಪಡ್ತಾ ಇಲ್ಲ. ಸೊ ಆ ಥರ ಆಗ್ಬಿಟ್ಟಿರ್ಬೇಕಾದ್ರೆ ಇನ್ನು ಸಿಟಿ ಜನ ಹೋಗಲ್ಲಿ ಕಷ್ಟಪಡ್ತಾರೆ. ಸೊ ಅದೊಂದು ಎಲ್ಲದಕ್ಕೂ ಅಡ್ಜಸ್ಟ್ ಆಗಲೇಬೇಕು. ಏನಂದರೆ ಮನೆ ಒಳಗಡೆ ಆದರೆ ನಾವು ಹೋಗಿ ಮಾಡ್ತೀನಿ, ಬಟ್ ಹೊರಗಡೆ ಅಂದರೆ ಸ್ವಲ್ಪ ಕಷ್ಟನೇ. ಬಟ್ ನನ್ನ ಕೈಲಿ ಯಾವತ್ತೂ ಹೊರಗಡೆ ಕೆಲಸ ಯಾವತ್ತೂ ಮಾಡಿಸಿಲ್ಲ. ಸೊ ನಮಗೆ ಇಷ್ಟ ಆದ್ರೂ ಒಂಥರ ಕಷ್ಟ. ಅದು ಹೇಳ್ತಾರಲ್ಲ ಏನೋ ಒಂಥರ ಹಂಗೆ ಮಾಡಬೇಕು ಅಂತ ಆಸೆ ಆಗುತ್ತೆ, ಬಟ್ ಆದರೆ ಆಗಲ್ಲ ಆ ಥರ ನಮ್ಮದು. ನನಗಂತೂ ಎಕ್ಸ್ಪೆಷಲಿ ಇವಾಗ 1.5 ತಿಂಗಳಿಂದ ಮಕ್ಕಳಿಗೆ ಸ್ಕೂಲ್ ರಜೆ ಇರೋದ್ರಿಂದ ಮಕ್ಳ ಜೊತೆ ನಾನು ರೆಸ್ಟ್ ಮಾಡಿ ಮೀಶೋಗೂ ಎಲ್ಲ ಬ್ರೇಕ್ ಕೊಟ್ಬಿಟ್ಟು ಔಟ್ ಆಫ್ ಸ್ಟಾಕ್ ಮಾಡಿಬಿಟ್ಟು ಸಿಕ್ಕಾಬಟ್ಟೆ ನಾನು ರೆಸ್ಟ್ ಮಾಡಿಬಿಟ್ಟಿದ್ದೀನಿ. ತುಂಬ ಅಂದರೆ ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ. ನಾನು ಮತ್ತೆ ಹೆಂಗಿದ್ನೋ ಮೊದಲು ಆ ಥರ ಆಗಬೇಕು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ದಪ್ಪ ಆಗಿಬಿಟ್ಟಿದ್ದೀನಿ. ಸೊ ಅದೊಂದು. ಮತ್ತು ಇನ್ನೊಂದು ಏನಂದರೆ, ನಮ್ಮತ್ತೆ ಬಂದು ಮಧ್ಯಾಹ್ನದಷ್ಟೊತ್ತಿಗೆ ದನಗಳಿಗೆಲ್ಲ ನೀರು ಕುಡಿಸ್ಬಿಟ್ಟು ಇನ್ನು ಹೊರಡೋಣ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು. ನಮ್ಮ ಮಾವನೂ ಬಂದರು, ಅವ್ರಿಗೂ ಊಟ ಎಲ್ಲ ಹಾಕ್ಕೊಟ್ಟೆ. ಅವರು ಊಟ ಎಲ್ಲ ಮಾಡಿದ್ರು. ನಾವೆಲ್ಲ ರೆಡಿಯಾಗಿ ಇನ್ನು ಸೊಪ್ಪುಗಳೆಲ್ಲ ಕುಯ್ಕೊ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಅವರೇ ಕಟ್ ಮಾಡಿಕೊಟ್ರು. ಇನ್ನು ಕೀರೆ ಸೊಪ್ಪು, ನುಗ್ಗೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಅದೆಲ್ಲ ಕೊಟ್ಟರು. ಇನ್ನು ತೆಂಗಿನಕಾಯಿ ಬೇಕಿತ್ತು, ನಾವು ಮನೆ ದೇವ್ರಿಗೆ ಹೋಗ್ಬೇಕಿತ್ತಲ್ವ. ಸೊ ತೆಂಗಿನಕಾಯಿ ಎಲ್ಲ ಅಲ್ಲಿಂದನೇ ಇಡ್ಸ್ಕೊಂಬಂದುಬಿಟ್ಟಿದ್ದೆ. ತೆಂಗಿನಕಾಯಿ ಎಲ್ಲ ತೊಗೊಂಡು ಮತ್ತು ಪಪಾಯ ಅದು ಇದು ಎಲ್ಲ ಒಂದಷ್ಟೆಲ್ಲ ತೊಗೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಮನೆ ಬಿಟ್ವಿ. ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರು ಕರ್ಕೊಂಬಂದು ಆಟೋ ಸ್ಟ್ಯಾಂಡ್ಗೆ ಆಟೋನ ಹತ್ತಿಸಿದ್ರು. ನನ್ನ ಮಗನ ಮುಖ ಅಂತೂ ನೋಡೋದಕ್ಕೆ ಆಗ್ತಾಯಿರಲಿಲ್ಲ. ಫುಲ್ಲು ನೋಡಿರ್ಬೋದು ನೀವೀಗ ಲಾಸ್ಟು. ಕಣ್ಣೆಲ್ಲ ಒಂಥರ ಆಗ್ಬಿಟ್ಟಿತ್ತು, ಮುಖ ನೋಡೋಕ್ಕೆ ಆಗ್ತಾಯಿರಲಿಲ್ಲ. ಅವನಿಗಂತೂ ಊರ ಮೇಲೆ ಇತ್ತು ಜ್ಞಾನ ಎಲ್ಲ ಪೂರ್ತಿ. ಇನ್ನು ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರು ಕರ್ಕೊಂಬಂದು ಆಟೋ ಸ್ಟ್ಯಾಂಡ್ ಹತ್ರ ಕರ್ಕೊಂಬಂದು ಆಟೋ ಹತ್ತಿಸ್ಬಿಟ್ಟು ಹೋದರು. ಇನ್ನು ನಾನು ಕುಣಿಗಲ್ಗೆ ಬಿಟ್ಕೊಡ್ತಾರೆ ನನ್ನ ಮೈದಾ ಅಂತ ಹೇಳ್ಬಿಟ್ಟು ನಾನು ಮೈದನಿಗೆ ಫೋನ್ ಮಾಡಿದೆ. ಸೊ ಅವರಂತೂ ಫುಲ್ಲು ಔಟು, ಅಷ್ಟೇ, ಅವ್ರ ಕತೆ ಮುಗೀತು. ಏನಕ್ಕೆ ಅಂತ ಕೇಳಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಹೋಗ್ಬಿಡ್ತಿದ್ದಾರಲ್ಲ ಅಂತ ಬೇಜಾರಿಗೆ ಮನೆ ಹತ್ರ ಬಂದಿಲ್ಲ, ಅವರು ಕರ್ಕೊಂಡು ಹೋಗೋ ಬಿಟ್ಟಿಲ್ಲ. ಹಂಗೂ ಹೇಳ್ದೆ ಕೇಳದೆ ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಫೋನ್ ಮಾಡಿದೆ, ಹಿಂಗೆ ಹೊರಡ್ತಾ ಇದ್ದೀವಿ ಬನ್ನಿ ಬಿಡ್ತೀರಾ ಏನು ಕತೆ ಫೋನ್ ಮಾಡಿ ಕೇಳಿದೆ. ಇಲ್ಲ ಹೋಗಿ ನೀವೇ ಅಷ್ಟೇ ಮುಗೀತು, ಅಲ್ಲಿಗೆ ಅಷ್ಟೇ ಮುನ್ಸ್ಕೊಂಡ್ರು ಅಂತ ಗೊತ್ತು ನನಗೆ. ಅಲ್ಲಿಗೆ ಮುಗೀತು. ಇನ್ನು ಮಕ್ಳನ್ನ ಕರ್ಕೊಂಡು ಹೋಗ್ಬಿಡ್ತಾರಲ್ಲ ಅನ್ನೋ ಬೇಜಾರು. ಸೊ ಅವ್ರಿಗೇನು ಅಂದರೆ ಮಕ್ಕಳನ್ನ ಅಲ್ಲೇ ಬಿಟ್ಬಿಟ್ರೆ ಇನ್ನೂ ಖುಷಿನೇ. ಅವರೇ ಓದಿಸ್ತಾರಂತೆ, ಅವರೇ ಸಾಕ್ತಾರಂತೆ. ಅವ್ರಿಗಿಬ್ಬರು ಮಕ್ಕಳು ಬೇಕಂತೆ, ನಮಗೆ ಮಕ್ಕಳು ಬೇಡವಂತೆ, ಅವ್ರಿಗೆ ಬೇಕಂತೆ ಮಕ್ಕಳು. ಅವ್ರು ಹೇಳೋದು ಈ ಥರ ಮಾತು. ಸೊ ಯಾರಾದರೂ ಸರಿ ತಂದೆ ತಾಯಿ ಇಟ್ಕೊಂಡು ಅದು ಹೆಂಗೆ ಅಲ್ವಾ, ಕಳ್ಸೋದಕ್ಕೆ ಇಷ್ಟ ಆಗಲ್ಲ. ಸೊ ಇವತ್ತು ನಾಳೆ ಅವ್ರದ್ದು ಮದುವೆ ಆಯಿತು ಅಂತ ಅಂದರೆ ಇವಾಗಿರೋ ಪ್ರೀತಿ ನಾಳೆನೇ ಇರುತ್ತೆ ಅಂತ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಎಲ್ಲರೂ ನಾನು ಇದನ್ನು ಒತ್ತಿ ಹೇಳ್ತೀನಿ. ಸೊ ಯಾರಿಗೆ ಬೇಜಾರಾದರೂ ಐ ಡೋಂಟ್ ಕೇರ್. ಎಲ್ಲ ಪ್ರತಿಯೊಬ್ರಿಗೂ ನಂತರನೇ ಹೆಂಡ್ತಿ ಸಿಗ್ತಾಳೆ ಅಂತ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಳು, ಅವ್ರ ಮಕ್ಕಳನ್ನ ನನ್ನ ಮಕ್ಕಳು ಅಂತ ತಿಳ್ಕೊಳ್ಳೋಳು. ಪ್ರತಿಯೊಬ್ಬರು ಎಲ್ಲರೂ ನಂತರನೇ ಸಿಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಒಬ್ಬೊಬ್ಬರು ಮನಸ್ಥಿತಿ ಒಂಥರ ಇರುತ್ತೆ. ಅದೇ 5 ಬೆರಳು ಹೇಳಲ್ವಾ, 5 ಬೆರಳು ಒಂದೇ ಸಮ ಇರಲ್ಲ ಅಂತ. ಸೊ ಆ ರೀತಿಯಾಗಿ 5 ಬೆರಳು ಕೂಡ ಒಂದೇ ಸಮ ಇರಲ್ಲ, ಎಲ್ಲರೂ ಒಂದೇ ಥರ ಇರಲ್ಲ. ಆ ಕಾರಣದಿಂದಾಗಿ ನನಗಂತೂ ಅದೆಲ್ಲ ಇಷ್ಟ ಆಗಲ್ಲ. ಸೊ ಅವರು ಆಸೆ ಪಡ್ತಾರೆ, ಬಟ್ ಏನು ಮಾಡೋಕ್ಕಾಗುತ್ತೆ, 4 ದಿನದಲ್ಲ ಅಲ್ವಾ ಅದೆಲ್ಲ. ಸೊ ಅವ್ರಿಗೆ ಬೇಜಾರೇನೆ. 4 ದಿನ ಇರಲಿ ಬರಲಿ ಬಿಡು ಅನ್ನೋ ಥರ ಲೆಕ್ಕಾಚಾರ ಅಲ್ಲ. ಅವ್ರು ಹೇಳ್ತಿರೋದು ಪರ್ಮನೆಂಟಾಗಿ ಇಲ್ಲೇ ಬಿಟ್ಬಿಡಿ ನನ್ನ ಮಕ್ಕಳನ್ನ ಅಂತ ಅವ್ರು ಹೇಳೋದು. ಹೆಂಗೆ ಬಿಡೋಕ್ಕಾಗುತ್ತೆ? ಅವ್ರು ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅತ್ತಿಗೆ ಮಕ್ಕಳು ಅಂತ ಅವ್ರು ಅಂದ್ಕೊಂಡೇ ಇಲ್ಲ, ನನ್ನ ಮಕ್ಕಳು ಅಂತ ಅವ್ರು ಅಂದ್ಕೊಂಡಿರೋದು. ಆದರೆ ಏನು ಮಾಡೋಕ್ಕಾಗುತ್ತೆ, ಅವ್ರಿಗೆ ಪ್ರೀತಿ ಏನೋ ಇದೆ, ಬಟ್ ನಾಳೆ ದಿನ ಅವೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು 4 ದಿನಕ್ಕೆ ಅವ್ರು ಮಡಿಕೊಂಡು ನಾಳೆ ದಿನ ಅವ್ರ ಮದುವೆ ಆಯಿತು ಅಂದಾಗ ಅಯ್ಯೋ ಹಂಗೆ ಹಿಂಗೆ ಅವ್ರಿಗೆ ಮಕ್ಕಳು ಅಂತ ಆಯಿತು ಅಂತ ಅಂದಾಗ ಪ್ರೀತಿ ಏನೋ ಹಂಗೆ ಇರ್ಬೋದು, ಬಟ್ ಬಂದೋಳು ಆ ಥರನೇ ಟ್ರೀಟ್ ಮಾಡ್ತಾಳೆ ಅನ್ನೋದು ಸುಳ್ಳು.
ಸೊ ಅದೊಂದು ಆ ಕಾರಣದಿಂದಾಗಿ ನಾನು ಬೇಡ, ಯಾವುದೇ ಆದ್ರೂ ನಾಳೆ ದಿನ ಅನುಭವಿಸೋ ಬದಲು ಇವತ್ತೇ ಅನುಭವಿಸ್ಬಿಡೋಣ, ಏನೇ ಬಂದರೂ ತಡ್ಕೊಳ್ಳೋ ಶಕ್ತಿ ನಿಜವಾಗ್ಲೂ ನಮಗೆ ಭಗವಂತ ಕೊಟ್ಟಿಲ್ಲ. ಅಷ್ಟೆಲ್ಲ ಪ್ರೀತಿ ತೋರಿಸ್ಬಿಟ್ಟು ಸಡನ್ಲಿ ಪ್ರೀತಿ ಕಿತ್ಕೊಂಡಾಗ ಹೆಂಗಾಗುತ್ತಲ್ವ. ಸೊ ಆಲ್ರೆಡಿ ಒಬ್ಬರು ಮಾಡಿಬಿಟ್ಟಿದ್ದಾರೆ ಆ ಕೆಲಸನ, ಇನ್ನಿಬ್ಬರು ಬ್ಯಾಲೆನ್ಸ್ ಇದ್ದಾರೆ. ಸೊ ಆ ಕಾರಣದಿಂದಾಗಿ ಮತ್ತೆ ಅದರಿಂದ ನೋವಿಂದ ಬೇಡ, ಒಂದು ವರ್ಷದ ತನಕ ನೋವು ಪಟ್ಬಿಟ್ಟಿದ್ದೀವಿ. ಸೊ ನಿಮಗೂ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಊರಿಗೆ ಹೋಗ್ತಾ ಇರಲಿಲ್ಲ ಒಂದು ವರ್ಷದಿಂದ, ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಅದು ನಾನು ಒಂದು ಮಾಡಿದ ಒಳ್ಳೆತನದಿಂದ ನನಗೆ ಒಂದು ವರ್ಷ ಕೆಟ್ಟತನ ಆಯಿತು ಅಂತಲೇ ಹೇಳ್ಬೋದು. ಅದಕ್ಕೆ ಒಳ್ಳೇದು ಮಾಡೋದಕ್ಕೆ ಹೋಗ್ಬಾರ್ದು, ಕೆಟ್ಟದ್ದೇ ಬಯಸಬೇಕು, ಕೆಟ್ಟದ್ದೇ ಮಾಡಬೇಕು ಅಂತ ಅನಿಸುತ್ತೆ ಅನ್ನೋದು ಒಂದು ಮೈಂಡ್ಸೆಟ್ಟಿಗೆ ಬಂದುಬಿಡುತ್ತೆ. ಸೊ ಆಲ್ರೆಡಿ ಒಬ್ಬ ಮಾಡ್ದಂಗೆ ಇನ್ನೂ ಇಬ್ಬರು ಮಾಡೋದು ಅಂತ ನಾನು ಆಲ್ರೆಡಿ ತೀರ್ಮಾನ ಆಗಿಬಿಟ್ಟಿದ್ದೀನಿ. ಸೊ ಆ ಕಾರಣದಿಂದಾಗಿ ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಆದ್ರೂ ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರಲೇಬೇಕು. ಅದೊಂದು ಕಾರಣಕ್ಕೋಸ್ಕರ ಅವ್ರ ಮೇಲೆ ಅಷ್ಟು ನಾನು ಭರವಸೆ ಆಸೆನ ಇಟ್ಕೊಂಡಿದ್ದೀನಿ. ಅವರು ಕೂಡ ನಮ್ಮ ಮೇಲೆ ಅಷ್ಟೇ ಇಟ್ಕೊಂಡಿದ್ದಾರೆ. ಬಟ್ ಮುಂದಕ್ಕೆ ಹೆಂಗೋ ಗೊತ್ತಿಲ್ಲ ನನಗೆ. ಸೊ ಆ ಕಾರಣದಿಂದಾಗಿ ಒಂಥರ ಮುಖ ಎಲ್ಲ ಮಾಡ್ಕೊಂಡು ಕಡೆಗೆ ಬರಲೇ ಇಲ್ಲ. ಅವರು ಏನು ರೀಸನೋ ನನಗೆ ಗೊತ್ತಿಲ್ಲ. ಬಟ್ ನಾನು ತಿಳ್ಕೊಂಡಿರೋದು ಹಿಂಗೇ, ನಾವು ಹೋಗ್ತಾ ಇದ್ದೀವಿ ಅನ್ನೋ ಬೇಜಾರಿಗೇ ಅವ್ರು ಬರಲಿಲ್ಲ ಅನ್ನೋದೇ ನಾನು ತಿಳ್ಕೊಂಡಿರೋದು. ಅವ್ರಿಗೇನು ಕೆಲಸ ಇತ್ತೋ ನನಗೆ ಗೊತ್ತಿಲ್ಲ, ಇದಕ್ಕೋಸ್ಕರನೇ ಅಂತಲೇ ನಾನು ಹೇಳೋಕ್ಕಾಗಲ್ಲ. ಸೊ ಅವ್ರವ್ರ ಕೆಲಸಗಳು ಏನೇನಿತ್ತೋ ಅದು ನನಗೆ ಗೊತ್ತಿಲ್ಲ. ಆಮೇಲೆ ಹಂಗೂ ಬರಲಿಲ್ಲ ಅವರು. ಆಮೇಲೆ ನಮ್ಮ ಅತ್ತೆ ಮಾವ ಇಬ್ಬರು ಕರ್ಕೊಂಡ್ಬಂದು ಆಟೋ ಹತ್ತಿಸಿದ್ರು. ಸೊ ನಾವು ಕುಣಿಗಲಲ್ಲಿ ಇಳ್ಕೊಂಡು ಇನ್ನು ಗೌರ್ಮೆಂಟ್ ಬಸ್ ಹತ್ತು ಸಿಕ್ಕಾಬಟ್ಟೆ ರಶ್ ಇತ್ತು. ಇವಾಗೆಲ್ಲ ಟೂರಿಸ್ಟ್ ಪ್ಲೇಸ್ಗಳೆಲ್ಲ ಹೋಗೋದೆಲ್ಲ ಆ ಕಡೆ ರೂಟಿಂದನೇ ಆಗಿರೋದ್ರಿಂದ ಪೂರ್ತಿ ಬಸ್ಸೆಲ್ಲ ರಶ್ ಇರುತ್ತೆ. ಪೂರ್ತಿ ನನ್ನ ಕೈಲಂತೂ ಆಗಲಿಲ್ಲ. ಪ್ರೈವೇಟ್ ಬಸ್ಸು ಒಂದು ಅರ್ಧ ಗಂಟೆ 1 ಅವರ್ ಲೇಟಾಗಿ ಹೋದ್ರೂ ಪರವಾಗಿಲ್ಲ, ಬಟ್ ನನಗೆ ಸೀಟ್ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನಂತೂ ಆರಾಮಾಗಿ ಬಸ್ಸಲ್ಲೇ ಹೊರಡೋಣ ಅಂತ ಹೇಳ್ಬಿಟ್ಟು ಆರಾಮಾಗಿ ಬಸ್ಸಲ್ಲೇ ಹೊರಟಿದ್ದಾಯಿತು. ಪ್ರೈವೇಟ್ ಬಸ್ಸಲ್ಲಿ ನನ್ನ ಮಕ್ಕಳನ್ನ ಇಬ್ಬರೂ ಎಬ್ಬರಿಸ್ಲಿಲ್ಲ, ಇಬ್ರಿಗೂ ಸೇರಿಸೇ ನಾನು ಟಿಕೆಟ್ ತೊಗೊಂಡಿದ್ದೆ. ಆರಾಮಾಗಿ ಹಂಗೂ ಹಿಂಗೂ ಪ್ರೈವೇಟ್ ಬಸ್ಸು ಕೂಡ ಸಿಕ್ಕಾಬಟ್ಟೆ ರಶ್ ಆಯಿತು. ಸೊ ಆದರೂ ಪರವಾಗಿಲ್ಲ, ನನ್ನ ಮಕ್ಕಳನ್ನ ಎಬ್ಬರಿಸ್ಲಿಲ್ಲ, ಅವ್ರಿಗೂ ಸೇರಿಸೇ ನಾನು ಟಿಕೆಟ್ನ ತೊಗೊಂಡಿದ್ದೆ. ನನಗೆಲ್ಲ ಕೂರಿಸ್ಕೊಂಡು ನನಗೆ ಇಬ್ಬರು ಮಕ್ಕಳು ನಾನು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದಾಯಿತು. ಸೊ ಇನ್ನು ಬ್ಯಾಂಗ್ಳೂರಿಗೆ ಬರೋಷ್ಟೊತ್ತಿಗೆ ಸಂಜೆ ನೈಟ್ ಹತ್ತತ್ರ 7 ಗಂಟೆ ಆಗೇ ಹೋಯ್ತು. ಸ್ವಲ್ಪ ಟೈಮ್ ಹಿಡಿದ್ಬಿಡ್ತು. ಇನ್ನು ಮಕ್ಕಳಂತೂ ನಮ್ಮ ಅತ್ತೆ ಮಾವಂಗೆ ಇಬ್ರಿಗೂ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡು ಮುತ್ತು ಕೊಟ್ಕೊಂಡು, ನಮ್ಮ ಅತ್ತೆ ಅಂತೂ ಫುಲ್ಲು ಕಣ್ಣೆಲ್ಲ ನೀರು ತುಂಬ್ಕೊಂಬಿಟ್ಟಿತ್ತು. ಇಷ್ಟು ವರ್ಷ ಆಯಿತು ಹೋಗ್ತಾಯಿದ್ದೀವಿ ಬರ್ತಾಯಿದ್ದೀವಿ, ಬಟ್ ಯಾವಾಗಲೂ ಆ ಥರ ಅಷ್ಟು ಫೀಲ್ ಆಗಿರಲಿಲ್ಲ ಅವರು. ಈ ಸಲ ಮಾತ್ರ ಸಿಕ್ಕಾಬಟ್ಟೆ ಫೀಲ್ ಆದರು ಅಂತಲೇ ಹೇಳ್ಬೋದು. ನಮ್ಮ ಅತ್ತೆ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಬಿಟ್ಟಿತ್ತು. ನೀವು ಎಷ್ಟು ಒಂದು ವಾರ ಇದ್ದುಬಿಟ್ಟು ಹಿಂಗೆ ಸಡನ್ನಾಗಿ ಹೋದರೆ ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಅಂತ ಹೇಳ್ಬಿಟ್ಟು, ಅದೇನೋ ಹೇಳ್ತಾರೆ ಗಾದಿನ, ಇದ್ದಾಗ ಹೊಟ್ಟೆ ಉರಿ ಹೋದಾಗ ಕಣ್ಣೂರಿ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಹೇಳ್ತಿದ್ರು ಈ ಗಾದೆನ. ಸೊ ಆ ರೀತಿಯಾಗಿ ಇದ್ದಾಗ ತಲೆ ತಿಂತಾ ಇರ್ತಾರೆ, ಹೋಗ್ಬೇಕಾರೆ ಒಂಥರ ಫೀಲ್ ಮಾಡ್ಕೋತಾರೆ. ಆ ತಲೆ ತಿಂತಿರ್ತಾರೆ ಅಂತ ಆ ಥರ ಏನು ನಮಗೆ ಅಷ್ಟು ಹಿಂಸೆ ಕೊಡಲ್ಲ, ತಲೆ ತಿನ್ನೋದು ಆ ಥರ ಎಲ್ಲ ಇಲ್ಲ. ಬಟ್ ನಾವು ಅದನ್ನು ಆ ಥರ ಅನ್ಕೋತೀವಿ. ಒಂದೇ ಸಮನೆ ಕೆಲಸ ಹೇಳ್ತಾನೆ ಇದ್ದರೆ ಅಯ್ಯೋ ರಾಮ ಅಂತ ಅನಿಸುತ್ತೆ. ಏಕೆಂದರೆ ಇದು ನಮ್ಮ ಮನೆ ಆಗುತ್ತೆ, ನಾವು ಮಾಡಿದ್ರು ಸರಿ ಮಾಡದೇ ಇದ್ರೂ ಸರಿ, ಆದರೂ ಸರಿ ಆಗದೇ ಇದ್ರೂ ಸರಿ ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀವಿ. ಬಟ್ ಅಲ್ಲಿ ಹಂಗಾಗಲ್ಲ, ಮಾಡೋ ಕೆಲಸ ಮಾಡಲೇಬೇಕು. ಸೊ ಎಲ್ಲಿ ಏನು ಅನ್ಕೊಬಿಡ್ತಾರೋ ಅನ್ನೋದೊಂದು ಮನಸ್ಥಿತಿಯಿಂದ ನಾವು ಅಲ್ಲಿ ಇರ್ತೀವಿ. ಸೊ ಆ ಕಾರಣದಿಂದಾಗ ಒಂಥರ ಅದು ನಮ್ಮದೇ ಇರ್ಬೋದು ಮನೆ, ಬಟ್ ಆದರೂ ಒಂಥರ ಮುಜುಗರ. ಸೊ ಆಮೇಲೆ ಬರಬೇಕಾದ್ರೆ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡು ಅಳೋ ಥರ ಮಾಡಿಕೊಂಡು ಅವಾಗವಾಗ ಬರ್ತಾಯಿರ್ರಿ ಒಯ್ತಾಯಿರ್ರಿ, ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅಂತ ಅವ್ರ ಮೇಲೆ ಕೋಪ ಇವ್ರ ಮೇಲೆ ಕೋಪ ತೆಗೆದು ನಮ್ಮ ಮೇಲೆ ತೋರಿಸ್ಬೇಡಿ. ಡೈಲಿ ಫೋನ್ ಮಾತಾಡ್ತಾಯಿರು. ಏನಕ್ಕಂದರೆ ಸುಮಾರು 1 ತಿಂಗಳಿಂದ ಫೋನ್ ಕೂಡ ಮಾಡಿರಲಿಲ್ಲ ನಾನು. ಸೊ ಅದೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂಥ ಪರಿಸ್ಥಿತಿಲಿ ನಿಜವಾಗ್ಲೂ ನಾನಿದ್ದೀನಿ. ಏನೋ ಒಂದು ಇನ್ಸಿಡೆಂಟ್ ನಡೀತು. ನಾವು ಹರಸೇವೆಗೆ ಅಂತ ಹೇಳ್ಬಿಟ್ಟು ಹೋದಾಗ ಏನೋ ಒಂದು ಇನ್ಸಿಡೆಂಟ್ ನಡೀತು. ಸೊ ಅದೊಂದು ಇನ್ಸಿಡೆಂಟಿಂದ ಮನ್ಸಿಗೆ ತುಂಬ ನೋವು ಮಾಡಿಕೊಂಡು ಊರಿಗೆ ಹೋಗೋದು ಬಿಟ್ಟಿದ್ದೆ. ಒಂದು ಫೋನ್ ಕೂಡ ಮಾಡ್ತಾ ಇರಲಿಲ್ಲ. ಆ ಬೇಜಾರಿಂದ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಸೊ ಅದೇ ಬೇಜಾರಿಂದ ನಮ್ಮ ಅತ್ತೆನೂ ಅದು ಇದು ಅಂತ ಏನು ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ, ನನಗೆ ನಿನ್ನ ಮನಸ್ಸು ಗೊತ್ತಾಗುತ್ತೆ. ಓಪನಾಗಿ ಮಾತಾಡಿದ್ರು ಈ ಸಲ ನಮ್ಮ ಅತ್ತೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಓಪನಾಗಿ ಮಾತಾಡಿದ್ರು. ನನಗೆಲ್ಲ ಅರ್ಥ ಆಯ್ತದೆ, ನನಗೂ ಗೊತ್ತಾಯ್ತದೆ. ನಾನು ದಡ್ಡಿ ಅನ್ಕೋಬೇಡ ನೀನು, ನಿಜವಾಗ್ಲೂ ಹಿಂಗೆ ಬಡ ಅಂತ ನಿನ್ನಂಗೆ ಇರೋರ ಹತ್ರ ಮನಸ್ಸಲ್ಲಿ ಏನೂ ಇರಲ್ಲ. ಇನ್ನೂ ಮೆತ್ತಗಿರೋರೆ ಮಡಗಿರೋದು ನನಗೂ ಗೊತ್ತಾಯ್ತದೆ, ಅದು ಅರ್ಥ ಆಗುತ್ತೆ. ನೀನು ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ. ನಿಜವಾಗ ನೀನು ಮಾಡಿದವ್ರು ಒಂಥರ ಅನಿಸುತ್ತೆ, ಬೇಜಾರಾಗುತ್ತೆ. ಅವಾಗ ಮಾತಾಡ್ತಾಯಿರು. ಯಾಕೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ನೀನು ಅವ್ರಂಗೆ ಮಾಡಿದ್ರೆ ನಿನಗೂ ಅವ್ರಿಗೂ ಏನು ವ್ಯತ್ಯಾಸ ಇರ್ತದೆ? ಅವನು ಫೋನ್ ಮಾತಾಡು, ಮಕ್ಳ ಹತ್ರ ಮಾತಾಡಿಸು. ಬೇಜಾರಾಗುತ್ತೆ, ಈ ಥರ ಮಾಡಬೇಡ, ಯಾವುದೂ ಮನ್ಸಿಗೆ ಇಟ್ಕೋಬೇಡ, ಎಲ್ಲರೂ ಮರ್ತುಬಿಡು ಅಂತ
ಹೇಳ್ಬಿಟ್ಟು ಒಂದು ಮಾತು ಹೇಳಿದ್ರು ನಮ್ಮ ಅತ್ತೆ. ಆ ಮಾತಿಗೋಸ್ಕರ ನಾನು ಬೆಲೆ ಕೊಟ್ಟು ನಾನು ಹೋಗಲೇಬಾರ್ದು, ಮಕ್ಕಳನ್ನು ಕೂಡ ಕಳಿಸ್ಲೇಬಾರ್ದು ಊರಿಗೆ ಅಂತಲೇ ತೀರ್ಮಾನ ಮಾಡ್ಕೊಂಡಿದ್ದೆ. ಬಟ್ ಯಾರು ಕೂಡ ನಮ್ಮ ಅತ್ತೆ ಆಗಲಿ ನಮ್ಮ ಮಾವ ಆಗಲಿ ಫೋನ್ ಮಾಡಿ ರಜೆ ಕೊಟ್ಟವರಲ್ಲ ಮಕ್ಕಳಿಗೆ ಕಳಿಸು ಅಂತ ಕೂಡ ಒಂದು ಮಾತು ಕೂಡ ಕರೆದಿರಲಿಲ್ಲ. ನನ್ನ ಮೈದ ಒಬ್ಬನೇ ಫೋನ್ ಮಾಡಿಬಿಟ್ಟು ಮಕ್ಕಳನ್ನ ಕಳಿಸ್ಕೊಡಿ ಅಂತ ಹೇಳಿದ್ದು. ಬಟ್ ನಾನಾದರೂ ಇಲ್ಲ ಅಂತಲೇ ಹೇಳಿದ್ದೆ. ಆಮೇಲೆ ಯಾವಾಗ ಎಂಗೇಜ್ಮೆಂಟಿಗೆ ಬಂದಾಗ ಮುಖ ನೋಡೋಕ್ಕಾಗದೆ, ನಿಜವಾಗ್ಲೂ ಹೇಳ್ತೀನಿ ಒಂದು ಮಾತು, ದೂರದಲ್ಲಿದ್ದರೆ ನಿಜವಾಗ್ಲೂ ಗೊತ್ತಾಗಲ್ಲ ಒಬ್ಬ ಮನಸ್ಥಿತಿ ಪರಿಸ್ಥಿತಿ ಏನೂ ಗೊತ್ತಾಗಲ್ಲ. ಬಟ್ ಹತ್ರದಲ್ಲಿ ನಿಂತ್ಕೊಂಡು ನೋಡಿದಾಗ್ಲೇ ಗೊತ್ತಾಗೋದು ಮನಸ್ಥಿತಿ ಪರಿಸ್ಥಿತಿ ಎಲ್ಲ ಪ್ರತಿಯೊಂದು ಗೊತ್ತಾಗೋದೆ ಎದುರುಗಡೆ ನೋಡಿದಾಗ್ಲೇ. ಬಟ್ ಅವ್ರು ಅಲ್ಲಿದ್ದರು ಎಷ್ಟು ನೋವು ತಿಂತಿದ್ರೋ ನನಗೆ ಗೊತ್ತಿಲ್ಲ. ಬಟ್ ಎದುರುಗಡೆ ಮಾತ್ರ ನಿಜವಾಗ್ಲೂ ನಾನು ನೋಡಿದಾಗ ನನಗಂತೂ ಒಬ್ರಿಗೆ ನೋವು ಕೊಡಬೇಕು ಅನ್ನೋದು ನನಗಿಷ್ಟ ಇಲ್ಲ, ನನ್ನ ಇಂಟೆನ್ಷನ್ನು ಅದಲ್ಲ. ಬಟ್ ನಾನು ಯಾರಿಗೂ ನೋವು ಕೊಡ್ದಂಗೆ ಇಟ್ಕೋಬೇಕು ಅಂತ ನಾನಿದ್ದೀನಿ. ಬಟ್ ಅಂಥವಳಿಗೆ ಎಲ್ಲರೂ ಸೇರಿ ನೋವು ಕೊಡ್ತಾರಲ್ವ, ಅದೇ ಬೇಜಾರು ನನಗೆ. ಸೊ ಆ ಕಾರಣದಿಂದಾಗಿ ನನ್ನಿಂದ ಯಾಕೆ ಇವ್ರಿಗೆಲ್ಲ ಬೇಜಾರು ಅಂತ ಹೇಳ್ಬಿಟ್ಟು ನಾನೇ ಸೈಲೆಂಟ್ ಆಗಿಬಿಟ್ಟಿದ್ದೆ ಒಂದು ತಿಂಗಳಿಂದ. ಸೊ ಅವ್ನ ಮುಖ ನೋಡೋಕ್ಕಾಗದೆ ಎಂಗೇಜ್ಮೆಂಟ್ ದಿನ ಅಷ್ಟು ನನಗೆ ಅಳ್ಟಾಯಿತು. ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ಒಂಥರ ಎತ್ತಿದ ತಾಯಿ ಕರುಳು ಕಿವುಚುತ್ತಲ್ಲ ಆ ಥರ ಕಿವುಚ್ದಂಗೆ ಆಯಿತು. ಕಣ್ಣಲ್ಲೆಲ್ಲ ನೀರು ಬಂತು ನನಗೂ ಅಂತಲೇ ಹೇಳ್ಬೋದು. ಅವ್ರ ಮುಖ ನೋಡಿಬಿಟ್ಟು ಒಂಥರ ಆಗಿಬಿಟ್ಟಿತ್ತು. ಅದೊಂದು ಕಾರಣದಿಂದ ಯಾರು ಏನೇ ಅನ್ನಲಿ, ಯಾರು ಏನೇ ಮಾಡಲಿ, ಅವ್ರು ಮಾಡಿದ್ದು ಅವ್ರಿಗೆ ಇರಲಿ, ಕರ್ಮ ರಿಟರ್ನ್ ಅಂತ ಇದ್ದೇ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಅವ್ರು ಮಾಡ್ದಂಗೆ ನಾನು ಮಾಡ್ತಾ ಇದ್ದೀನಲ್ವ, ಮತ್ತು ಅವ್ರಿಗೂ ನನಗೂ ಏನು ವ್ಯತ್ಯಾಸ ಇದೆ, ಬೇಡ ಬೇಡ ಅಂತ ಹೇಳ್ಬಿಟ್ಟು ನಾನು ಸೋತು ಹೋದೆ ನಾನು ಊರಿಗೆ. ನಿಜವಾಗ್ಲೂ ಸೋತು ನಾನು ಹೋಗಿದ್ದಕ್ಕೆ ಅದೇ ಒಂದು ಗಾದೆ ಹೇಳ್ತಾರೆ, ನಿಜವಾಗ್ಲೂ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತ ಒಂದು ಮಾತಿದೆ. ನಿಜವಾಗ್ಲೂ ಅದು ನಿಜ, 100ಕ್ಕೆ 100 ನಿಜ ಆ ಮಾತು. ನಾವು ಊರಿಗೂ ಸೋತಿ ಅದು ಏನೋ ಹೇಳ್ತೀನಿ ರೀ, ಸೋತಿ ಬಾಳ್ದವ್ರಿಗೆ ಸುಖ ಬಾಳು ಅಂತ ಹೇಳ್ಬಿಟ್ಟು ಒಂದು ಗಾದೆ ಹೇಳ್ತಾರೆ. ಸೊ ನಿಜವಾಗ್ಲೂ ಅದು ರಿಯಲಿ ನಿಜನೇ, ಅದು ಗಾದೆ ಮಾತು. ಸೋತು ನಾನು ಹೋಗಿದ್ದಕ್ಕೆ ನಿಜವಾಗ್ಲೂ ಒಳ್ಳೆ ಒಂದು ಇದೇ ಸಿಕ್ತು ನನಗೆ ಅಲ್ಲಿ ಹೋಗಿ ಅಂತ ಹೇಳ್ಬೋದು. ಒಂದು ಒಳ್ಳೊಳ್ಳೆ ಮಾತುಗಳಾಗಿರ್ಬೋದು, ಒಂದು ಮನಸ್ಥಿತಿ ಅರ್ಥ ಮಾಡಿಕೊಂಡೆ, ಪರಿಸ್ಥಿತಿ ಅರ್ಥ ಮಾಡಿಕೊಂಡೆ. ಅವರು ಪೂರ್ತಿ ಡೀಟೇಲಾಗಿ ಕೂತು ಅವತ್ತೇನಾಯಿತು ಏನು ಪ್ರತಿಯೊಂದು ಕೂತು ನಾನು ಹೇಳಿದೆ, ಅದನ್ನು ಅವರು ಅರ್ಥ ಮಾಡಿಕೊಂಡ್ರು. ಆಯಿತು ಹೋಗಲಿ ಬಿಡು ಅಂತ ನನಗೂ ಸಮಾಧಾನ ಮಾಡಿದ್ರು. ಆಯಿತು ಅವ್ರು ಮಾಡಿದ್ದು ಅವ್ರಿಗಿರಲಿ, ನೀನು ಮಾಡಿದ್ದು ನಿನಗಿರಲಿ, ಬಿಟ್ಬಿಡು, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ, ಹೋಯ್ತಾ ಬರ್ತಾ ಇರು, ಯಾಕೆ ಸಡನ್ನು ಹಿಂಗೆ ಮುನ್ಸ್ಕೊಂಬಿಡ್ತೀಯ, ಹಿಂಗೆ ದೂರ ಆಗ್ಬಿಡ್ತೀಯ, ಬೇಜಾರಾಗೋಯ್ತದೆ, ನೀನು ಮನೆಗಿರಿ ಸೊಸೆ, ನೀನು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಏನೇ ಬಂದ್ರೂ ಅಂತ ಒಂದು ಎಲ್ಲ ಕ್ಲಾರಿಟಿ ಸಿಕ್ತು ನನಗೆ. ಕ್ಲಾರಿಟಿ ತಗೊಂಡೆ ಎಲ್ಲ. ಒಟ್ಟಿನಲ್ಲಿ ನಾನು ಹೋಗಿದ್ದಕ್ಕೂ ಒಂದು ಅಲ್ಲಿ ತುಂಬ ಒಳ್ಳೆಯದೇ ಆಯಿತು ಹೊರತು ಕೆಟ್ಟದ್ದಂತೂ ನನಗೇನೂ ಆಗಲಿಲ್ಲ. ಒಳ್ಳೊಳ್ಳೆ ಕೆಲಸಗಳೇ ಆಯಿತು. ಒಂದು ಪರಿಸ್ಥಿತಿ ಮನಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡೆ, ತಿಳಿಸಿ ಹೇಳಿದೆ, ಎಲ್ಲ ಅರ್ಥ ಆಯಿತು ಅವ್ರಿಗೂ. ಸೊ ಒಂದು ಕ್ಲಾರಿಟಿ ಸಿಕ್ತು, ಅವ್ರಿಗೂ ಒಂದು ಕ್ಲಾರಿಫೈ ಆಯಿತು, ನನಗೂ ಒಂದು ಕ್ಲಾರಿಫೈ ಆಯಿತು. ಬಟ್ ಎಲ್ಲ ಫಿನಿಶ್ ಆಯಿತು ಅಲ್ಲಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಮುಂದಕ್ಕೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಅಂದರೆ ನಾನೇನೂ ಮಾಡೋಕ್ಕಾಗಲ್ಲ. ನಾನು ಇನ್ನು ಮುಂದೆ ಏನು ಮಾಡ್ತೀನಿ, ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ಲದೆ ಇರೋ ಥರ ಸುಮ್ಮನೆ ಇದ್ಬಿಡ್ತೀನಿ. ಅದೊಂದು ಕೆಲಸ ಮಾತ್ರ ಮಾಡ್ತೀನಿ. ಇನ್ಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ, ಆರಾಮಾಗಿರ್ತೀನಿ. ಇದೊಂದು ಕಲ್ತ್ಕೊಂಡಿದ್ದೀನಿ ಇವಾಗ, ಇಷ್ಟೇ, ಇನ್ನೇನಿಲ್ಲ. ತುಂಬಾ ಬೇಜಾರಾಯಿತು ಮಾತ್ರ, ಅದೊಂದು ಕಾರಣಕ್ಕೋಸ್ಕರ ಅಷ್ಟೇ ಊರಿಗೆ ಹೋಗಿದ್ದು. ಸೊ ಆಮೇಲೆ ಅಲ್ಲಿಂದ ನಿಜವಾಗ್ಲೂ ತುಂಬಾ ಬೇಜಾರಾಯಿತು ನನಗೂ ಅಷ್ಟೇ. ಏನೋ ಒಂದು ಥರ ಫಸ್ಟು ನಾನು ಸುಮಾರು ವರ್ಷಗಳ ಹಿಂದೆ ನಾನು ಊರಿಂದ ಬರಬೇಕಾದ್ರೆ ಹೋದಾಗ 15 ದಿನ ತಿಂಗಳು ತನಕ ಇರ್ತಿದ್ದೆ ನಾನು ಊರಲ್ಲಿ ಬಸ್ರಿಲೆಲ್ಲ. ಸೊ ನಮ್ಮ ಯಜಮಾನ್ರು ಮದುವೆ ಆದಮೇಲೆ ನನ್ನನ್ನು ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ವಾಪಸ್ ರಿಟರ್ನು. ಅವರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅಲ್ಲೇ ಹೋಗ್ಬಿಟ್ರು. ಆವಾಗ ಜಾಸ್ತಿ ನಾನು ಅಮ್ಮನ ಜೊತೇಲಿದ್ದೆ, ಅಮ್ಮನ ಮನೇಲಿ ಇರಲಿಲ್ಲ ಜಾಸ್ತಿ. ಆಲ್ಮೋಸ್ಟ್ ಊರಲ್ಲೇ ಇರ್ತಿದ್ದೆ ನಾನು ಅವಾಗ. ಬಸ್ರಿಲೆಲ್ಲ ಸಿಕ್ಕಾಬಟ್ಟೆ ಊರಲ್ಲೇ ನಾನು ಇರ್ತಿದ್ದೆ ಅವಾಗೆಲ್ಲ. ಸೊ ಅವಾಗೆಲ್ಲ ನಮ್ಮ ಅತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ನಾನು ನಮ್ಮ ಅತ್ತೆನ, ಅವರು ನಮ್ಮನ್ನು ಮಗಳ ಥರ ನೋಡಿಕೊಂಡ್ರೆ ಮಾತ್ರ ನಾವು ಅವ್ರನ್ನ ತಾಯಿ ಥರ ನೋಡ್ಕೊಳಕ್ಕೆ ಸಾಧ್ಯ. ಅವ್ರೇನಾರ ಹಂಗೆ ಹಿಂಗೆ ಮಾಡಿದ್ರೆ ನಮಗೂ ಅವಾಗ ಹಂಗೆ ಹಿಂಗೆ ಮಾಡೋಕ್ಕೆ ನಮಗೂ ಬರುತ್ತೆ. ಸೊ ಅವ್ರು ನಿಜವಾಗ್ಲೂ ನನ್ನ ಮಗಳ ಥರನೇ ನೋಡಿಕೊಂಡ್ರು ಇಷ್ಟು ವರ್ಷಗಂಟ. ನಾನು ಅವ್ರನ್ನ ತಾಯಿ ಥರನೇ ನೋಡ್ತಾ ಬಂದಿದ್ದೀನಿ. ಇನ್ನು ಮುಂದಕ್ಕೆ ಹೆಂಗೋ ನನಗೆ ಗೊತ್ತಿಲ್ಲ. ನಮ್ಮ ಮಾವನು ಅಷ್ಟೇ ತಂದೆ ಥರನೇ ನೋಡ್ಕೊಂಡು ಬಂದಿದ್ದೀನಿ. ಅವ್ರುಗಳು ಕೆಡಿಸ್ಕೊಂಡ್ರೆ ಅವ್ರುಗಳೇ ಕೆಡಿಸ್ಕೊಂಡ್ರು. ನಾನಂತೂ ಯಾರನ್ನೂ ಕಳ್ಕೊಳ್ಳೋದು ಇಲ್ಲ, ಯಾರನ್ನೂ ಕೆಡಿಸ್ಕೊಳ್ಳೋದು ಇಲ್ಲ. ಅವ್ರವ್ರು ಕೆಡಿಸ್ಕೊಂಡ್ರೆ ಅವ್ರವರೇ ಕೆಡಿಸ್ಕೊಂಡ್ರು ಅಷ್ಟೇ ನನ್ನ ಒಂದು ಇಂಟೆನ್ಷನ್ನು, ನನ್ನ ಒಂದು ಭಾವನೆ.
ಸೊ ಅದೊಂದು ಬೇಜಾರಾಯಿತು. ಇಷ್ಟು ವರ್ಷದಿಂದ ನಾನು ಊರಿಂದ 15 ದಿನ ತಿಂಗಳನ್ಗಟ್ಲೆ ಇದ್ದು ನಾನು ವಾಪಸ್ ಬರ್ಬೇಕಾದ್ರೆ ನಮ್ಮ ಅತ್ತೆ ಹತ್ಕೊಂಡೇ ಕಳಿಸ್ತಿದ್ರು ನನ್ನ ಸೊಸೆ ಹೊರ್ಟೋಯ್ತಾಳೆ ಅಂತ. ಸೇಮ್ ಸಿಚುವೇಶನ್ ಮೊನ್ನೆ ನಾವು ಊರಿಂದ ಬರಬೇಕಾದ್ರೆ ನೋಡಿದೆ. ಸುಮಾರು ವರ್ಷಗಳಿಂದ ಆ ಸಿಚುವೇಶನ್ ನನ್ನ ಕಣ್ಣಲ್ಲಿ ಯಾವತ್ತೂ ನೋಡಿರಲಿಲ್ಲ. ಬಟ್ ನನಗೆ ಮತ್ತೆ ಅದೇ ಫೀಲ್ ಕೊಟ್ಟಿದ್ದು ಈ ಸಲ ಹೋದಾಗಲೇ ನನಗೆ ಆ ಫೀಲ್ ಕೊಟ್ಟಿದ್ದು. ಎಷ್ಟೋ ವರ್ಷಗಳ ಹಿಂದೆ ನಡೆದಿದ್ದು ಈಗ ನನಗೆ ಮೊನ್ನೆ ನಡೀತು ಅಂತಲೇ ಅನ್ನಿಸ್ತು. ಸುಮಾರು ವರ್ಷದಿಂದ ಅದೆಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು, ಅಷ್ಟು ತಲೆ ಕೆಡಿಸ್ಕೋತಾ ಇರಲಿಲ್ಲ. ಬಟ್ ಈ ಸಲ ನನಗೂ ಅದೇ ಫೀಲ್ ಆಯಿತು. ಅಯ್ಯೋ ನಾನು ನಿಜವಾಗ್ಲೂ ನನ್ನ ತವ್ರ ಮನೆ ಬಿಟ್ಟು ಹೋಗ್ತಿದ್ದೀನೇನೋ ಅನ್ನೋಷ್ಟು ಫೀಲ್ ಆಯಿತು. ಅತ್ತೆ ಮಾವ ಇಬ್ಬರು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಮಗಳನ್ನ ಹೆಂಗೆ ಕಳಿಸ್ಕೊಡ್ತಾರೋ ಅತ್ತೆ ಮನೆಗೆ, ಆ ಥರ ಅತ್ತೆ ಮಾವ ಇಬ್ಬರೂ ನನಗೆ ಇಲ್ಲಿಗೆ ಕಳಿಸ್ಕೊಡೋ ಥರ ಅನ್ನೋ ಥರನೇ ಫೀಲ್ ಆಯಿತು. ನಿಜವಾಗ್ಲೂ ಆ ಫೀಲ್ ಎಷ್ಟೋ ವರ್ಷಗಳ ಹಿಂದೆ ನನಗಾಗಿತ್ತು. ಬಟ್ ಸುಮಾರು ಮಧ್ಯದಲ್ಲಿ ಸ್ವಲ್ಪ ನಿಂತೋಗಿತ್ತು. ಮತ್ತೆ ಆ ಫೀಲ್ ಕೊಡ್ತು ನನಗೆ ಅಂತಲೇ ಹೇಳ್ಬೋದು. ಊರಿಗೆ ಹೋಗಿದ್ದಕ್ಕೆ ನಿಜವಾಗ್ಲೂ ಒಂದು ಒಳ್ಳೆಯದೇ ಆಯಿತು. ಅದೇ ಸೋತು ಬಾಳ್ದವ್ರಿಗೆ ಸುಖ ಬಾಳು ಅಂತ ಹೇಳ್ತಾರಲ್ಲ, ನಾನೇ ಸೋತು ಹೋಗಿದ್ದಕ್ಕೆ ಒಂದು ಒಳ್ಳೆಯದೇ ಆಯಿತು ನನಗೆ ಅಂತ ಹೇಳ್ಬೋದು. ನಾನು ಯಾವಾಗಲೂ ನನ್ನ ಕುಟುಂಬ ನನ್ನ ಸಂಸಾರ ಹಿಂಗೇ ಇರಲಿ ಅಂತಲೇ ನಾನು ಆಸೆ ಪಡೋದು. ಬಟ್ ಹುಳಿ ಹಿಂಡೋರೇ ಜಾಸ್ತಿ ನಮ್ಮ ಮನೇಲಿ. ಏನೂ ಮಾಡೋಕ್ಕಾಗಲ್ಲ. ಹುಳಿ ಹಿಂಡ್ರೆ ಅವ್ರ ಮನೆಗೂ ಒಬ್ಬರು ಹುಳಿ ಹಿಂಡೋರು ಇದ್ದೇ ಇರ್ತಾರೆ ಅನ್ನೋದು ಮರ್ತುಬಿಟ್ಟಿರ್ತಾರೆ. ಸೊ ಇರ್ತದೆ ಮುಂದಕ್ಕೆ ಅವ್ರಿಗೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ತುಂಬಾ ಬೇಜಾರಾಯಿತು. ಹಂಗೂ ಹಿಂಗೂ ಏನೋ ಬೇಜಾರಾದರೂ ಪರವಾಗಿಲ್ಲ, ಬರಲೇಬೇಕಲ್ವ, ನಮ್ಮ ದಿನದಿತ್ತಿದ್ದ ಕೆಲಸಗಳು ನಡಿಲೇಬೇಕಲ್ವ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಸೊ ವಾಪಸ್ ಬಂದಿದ್ದಾಯಿತು. ಇನ್ನು ಹಪ್ಳ ಏನೋ ಇವಾಗ ಬೇಸಿಗೆ ಅಲ್ವಾ, ಹಪ್ಳ ಏನೋ ಮಾಡಿದ್ರಂತೆ, ಉದ್ದಿನ ಹಪ್ಳನ. ಸೊ ಉದ್ದಿನ ಹಪ್ಳ ಅದು ಇದು ಸೊಪ್ಪು, ಮತ್ತು ನಾನು ಉಪ್ಪಿನಕಾಯಿ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ನೆಲ್ಲಿಕಾಯಿನ ತೊಗೊಂಬಂದೆ. ಅದು ಯಾವತ್ತು ಉಪ್ಪಿನಕಾಯಿ ಹಾಕ್ತೀನೋ ಗೊತ್ತಿಲ್ಲ, ತೊಗೊಂಬಂದಿದ್ದೀನಿ ಅಷ್ಟೇ. ಸೊ ಊರ ಕಡೆಯಲ್ಲಿ ತುಪ್ಪ ಮಾಡ್ತಾರಲ್ವ, ನನಗಂತೂ ನಾಟಿ ತುಪ್ಪ ಸಿಕ್ಕಾಬಟ್ಟೆ ಇಷ್ಟ. ನನ್ನ ಮೈದ ಅದನ್ನು ತೊಗೊಂಬಂದು ಇಟ್ಟಿದ್ರು. ತೊಗೊಂಡೋಗಿ ನಿಮಗೋಸ್ಕರನೇ ತಂದಿದ್ದು ಅಂತ ಅವರೇ ಕೊಟ್ಟರು, ತೊಗೊಂಬಂದೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ, ನಾನು ಮಾತಾಡಿದ್ರಲ್ಲಿ ಏನಾರ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸದ್ಯಕ್ಕೆ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.